ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇದೇ ಮೊದಲನೇ ಬಾರಿ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಬರುತ್ತಲ್ಲ ಅದನ್ನು ನೀವು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಸಿಗುತ್ತೆ. ಆ ಕೂಡಲೇ ನೀವು ವಿಡಿಯೋನ ನೋಡಬಹುದು. ನಾನು ಆರಿ ರಿಲೇಟೆಡ್ ಬ್ಲೌಸ್ ವರ್ಕ್ಗಳನ್ನು ಹೆಚ್ಚಿಗೆ ನನ್ನ ಈ ಒಂದು ಮಂಜು ಕ್ರಿಯೇಟಿವ್ಸ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಹಾಗಾಗಿ ಅದೆಲ್ಲ ನೋಡಿಕೊಂಡು ನೀವು ಬಿಗಿನರ್ಸು ಆರಾಮಾಗಿ ಕಲಿಬೋದು. ಇಲ್ಲಿ ನಾನು ಫ್ರಂಟ್ ನೆಕ್ಕಲ್ಲಿ 2 ಲೈನ್ಸು ಜರಿ ಥ್ರೆಡ್ಡಿಂದ ಫಸ್ಟು ಚೈನ್ ಸ್ಟಿಚ್ ಕೊಟ್ಟಾಗಿದೆ. ಈಗ ನೆಕ್ಸ್ಟು ಬೀಡ್ಸ್ ಲೋಡ್ ಮಾಡಿಕೊಂಡು ಎರಡೆರಡೇ ಬೀಡನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಶುಗರ್ ಬೀಡ್ಸ್ದು ಒಂದು ಲೈನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾನು ಒಂದು ಸ್ವಲ್ಪ ದಪ್ಪ ಗಾತ್ರದಲ್ಲಿ ಬರುತ್ತಲ್ಲ, ಅದು ಕುಚ್ಚಲ್ಲಿ ಬರುತ್ತೆ ನೋಡಿ. ಆ ಬೀಡ್ಸನ್ನು ನೋಡಿ ಈ ರೀತಿಯಾಗಿ ಲೋಡ್ ಮಾಡ್ಕೋಬೇಕು. ಕಟ್ ಮಾಡಿ ಅದನ್ನು ಬಟ್ಲಲ್ಲಿ ಹಾಕ್ಕೊಳ್ಳೋದು ಅಥವಾ ಇನ್ನೊಂದು ಕಡೆ ಹಾಕಿ ಅದನ್ನು ಲೋಡ್ ಮಾಡೋಕ್ಕೆ ಹೋಗಬಾರ್ದು. ದಾರದಲ್ಲಿದ್ದಾಗಲೇ ನಾವು ಸೂಜಿಗೆ ಪೋಣಿಸ್ಕೋಬೇಕು. ಇದು ಬಂದು 3 mm 4 mm ಆ ಸೈಜಲ್ಲಿ ಬರುವಂತಹ ಬೀಡ್ಸ್ ಇದು. ಸೊ ಇಲ್ಲಿ ಒಂದೊಂದೇ ಬೀಡ್ ಹಾಕಬೇಕು. ನಾವು ಆವಾಗಲೇ ಶುಗರ್ ಬೀಡ್ ಹಾಕುವಾಗ ಎರಡೆರಡು ಬೀಡು ಒಟ್ಟಿಗೆ ಕೊಡ್ತೀವಿ. ಆದರೆ ಈ ರೀತಿ ನಾವು ಬಂಚಲ್ಲಿ ಅಥವಾ ಕುಚ್ಚಲ್ಲಿ ಬರುವಂತಹ ಬೀಡ್ಸನ್ನು ನಾವು ಹಾಕುವಾಗ ಯಾವಾಗಲೂ ಸಿಂಗಲ್ ಬೀಡನ್ನು ಮಾತ್ರನೇ ಹಾಕಬೇಕು. ಕಾಟನ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ತಿನ್ನಾಗಿರುವಂತಹ ಜರಿ ಥ್ರೆಡ್ಡು ಸಿಗುತ್ತೆ, ಅಂಥದ್ದಾದರೂ ಕೂಡ ನೀವು ಯೂಸ್ ಮಾಡಬಹುದು. ಬ್ಲೌಸ್ ಕಲರ್ ಅಥವಾ ಬೀಡ್ಸ್ಗೆ ಮ್ಯಾಚ್ ಆಗುವಂತಹ ಕಲರ್ದು ಥ್ರೆಡ್ಡನ್ನು ನೀವು ತೊಗೊಂಡ್ರೆ ಎಲ್ಲೂ ನಿಮಗೆ ಆ ಸ್ವಲ್ಪ ಸ್ವಲ್ಪ ಥ್ರೆಡ್ ಕಾಣಿಸಿದ್ರು ಕೂಡ ಅದು ಆಕ್ವರ್ಡಾಗಿ ಅಥವಾ ಒಂಥರ ಇದಾಗಿ ಕಾಣಲ್ಲ, ನೀಟಾಗಿ ಮರ್ಜ್ ಆಗಿಬಿಡುತ್ತೆ ಬ್ಲೌಸ್ ಜೊತೆಯಲ್ಲಿ. ಸೊ ಈಗ ನಾನು ಒಂದೊಂದೇ ಬೀಡನ್ನು ಹಾಕ್ತಾಯಿದ್ದೀನಿ. ಆ ಒಂದು ಇದು ಎಂಟೈರ್ ಬ್ಲೌಸು ಆಗಲೇ ಹೇಳಿದಂತೆ ಪೀಚ್ಸಿಂದನೇ ಹೈಲೈಟ್ ಆಗುತ್ತೆ. ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದೇ ರೀತಿ ಸಿಂಗಲ್ ಬೀಡನ್ನೇ ಹಾಕಬೇಕು. ಈ ಥರ ಲೋಡಿಂಗ್ ನೀಡಲಿಂದ ಹಾಕ್ಕೊಂಡು ನಾವು ಮಾಡುವಾಗ ಬೇಗ ನಮಗೆ ವರ್ಕು ಫಾಸ್ಟಾಗಿ ಆಗುತ್ತೆ. ಕ್ರೋಶಾ ನೀಡಲ್ ಬರುತ್ತಲ್ಲ, ಅದು ಥ್ರೆಡ್ ವರ್ಕ್ಗೆ ಮಾತ್ರ ನಾನು ಪ್ರಿಫರ್ ಮಾಡೋದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೂ ಹೇಳ್ತಿರ್ತೀನಿ. ಅದೇ ಕ್ರೋಶಾ ನೀಡಲ್ಲೇ ಅಂತಲ್ಲ, 23 ನಂಬರ್ ನೀಡಲ್ನ ಹೆಚ್ಚಿಗೆ ಹೇಳ್ತಿರ್ತೀನಿ. ಆದರೆ ಅದಲ್ಲದೆ ಐರನ್ ನೀಡಲ್ ಕೂಡ ಸಿಗುತ್ತೆ, ಸಿಂಗಲ್ ಸ್ಟ್ಯಾಂಡ್ ತೊಗೊಂಡು ಹಾಕುವಂಥದ್ದು. ಅದು ಚೆನ್ನಾಗಿ ನಿಮಗೆಲ್ಲ ಕಡೆ ಸಿಗುತ್ತೆ ಅನ್ನೋದಾದರೆ ಅದನ್ನು ಯೂಸ್ ಮಾಡ್ಬೋದು. ಈಗ ನೋಡಿ, ಆಲ್ಮೋಸ್ಟ್ ತುದಿಗೆ ಬಂದಾಯಿತು. ಅಂದರೆ ನಾನು ಇದು ಫ್ರಂಟ್ ನೆಕ್ ಹಾಕ್ತಾ ಇರೋದ್ರಿಂದ ಫಸ್ಟು ಲೈನ್ ಹಾಕಿದ್ನೆಲ್ಲ ಬೀಡ್ಸು ಅದೇ ಥ್ರೆಡ್ಡನ್ನು ಕಂಟಿನ್ಯೂ ಮಾಡಿಕೊಂಡು ದೊಡ್ಡ ಬೀಡ್ ಹಾಕ್ಕೊಂಡು ಬಂದಿದ್ದು, ಮತ್ತೆ ಪಕ್ಕದಲ್ಲಿ ಚಿಕ್ಕ ಬೀಡ್ದು ಅಂದರೆ ಶುಗರ್ ಬೀಡನ್ನು ಮತ್ತೆ ಇನ್ನೊಂದು ಲೈನ್ ಕೊಡ್ತಾಯಿದ್ದೀನಿ. ಸ್ಟೋನ್ ಲೇಸು ಈ ರೀತಿ ಏನೂ ಹಾಕಿಲ್ಲ, ಆದಷ್ಟು ನಾನು ಬೀಡ್ಸಿಂದನೇ ಇದನ್ನು ಮಾಡಿರೋವಂಥದ್ದು. ಅಂದರೆ ಇದು ಕಸ್ಟಮರ್ ಅವ್ರು ಕಳಿಸಿರೋ ಫೋಟೋ ನೋಡಿಕೊಂಡು ಅವ್ರು ಯಾವ ರೀತಿ ಕೇಳಿದಾರೆ ಅದೇ ರೀತಿ ಹಾಕ್ತಾ ಇರುವಂಥದ್ದು. ಕಂಪ್ಲೀಟಾಗಿ ಶುಗರ್ ಬೀಡದು ಲೈನ್ ಆದಮೇಲೆ ಪುನಃ ನಾನು ದೊಡ್ಡ ಗಾತ್ರದ ಆ ಬೀಡನ್ನು ಮತ್ತೆ ಹಾಕ್ತಾ ಇದ್ದೇನೆ. ಸೊ ಫಸ್ಟು 2 ಲೈನು ಚೈನ್ ಸ್ಟಿಚ್ ಹಾಕಿದ್ದೀನಿ ಜರಿ ಥ್ರೆಡ್ಡು, ಶುಗರ್ ಬೀಡದು ಒಂದು ಲೈನು ದೊಡ್ಡದು ಒಂದು, ಮತ್ತು ಶುಗರ್ ಬೀಡ್ ಒಂದು ಲೈನು ದೊಡ್ಡದು. ಈಗ ಕಂಪ್ಲೀಟಾಗಿ ಅದು ಆದಮೇಲೆ ಪುನಃ ಪಕ್ಕದಲ್ಲಿಂದ ನಾನೇನು ಮಾಡ್ತಿದ್ದೀನಿ, ಶುಗರ್ ಬೀಡದು ಇನ್ನೊಂದು ಫೈನಲ್ ಲೈನನ್ನು ಹಾಕ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಬೀಡ್ಸ್ ಆದರೂ ಕೂಡ ಒಂದು ಆರಾಮಾಗಿ ನೀವು ಬೀಡ್ಸಲ್ಲಿ ಗ್ರ್ಯಾಂಡು ಲುಕ್ ಬರೋ ಥರ ನಾವು ಬ್ಲೌಸಿಗೆ ವರ್ಕ್ ಮಾಡ್ಕೋಬೋದು. ಮತ್ತು ಲೋಡಿಂಗ್ ಮೆಥಡಲ್ಲಿ ಹಾಕೋದ್ರಿಂದ ಬೇಗ ನಿಮಗೆ ವರ್ಕು ಮುಗಿಯುತ್ತೆ. ಬೀಡ್ಸ್ ವರ್ಕೆಲ್ಲ ಫಾಸ್ಟಾಗಿ ಆಗಿಬಿಡುತ್ತೆ. ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆಲ್ಮೋಸ್ಟ್ ಇದೇ ಥರ ಹಾಕಬೇಕು. ಈಗ ನಾನು ಇದು ಕಂಪ್ಲೀಟಾಗಿ ಹಾಕಿ ಮುಗಿಸಿದ್ದೀನಿ. ಬೀಡ್ಸಿಂದೆಲ್ಲ ಕಂಪ್ಲೀಟ್ ಆಯಿತು. ಆ ಕಡೆ ನಾನು ಜರಿ ಥ್ರೆಡ್ಡಿಂದ ಒಂದು ಲೈನ್ 2 ಲೈನ್ ಕೊಟ್ಟಿದ್ದೆ, ಹಾಗಾಗಿ ಈ ಕಡೆನೂ ಜರಿ ಥ್ರೆಡ್ಡಿದು ಒಂದು ಲೈನ್ ಹಾಕ್ತಿದ್ದೀನಿ. ಸಿಂಗಲ್ ಲೈನ್ ಮಾತ್ರನೇ ಹಾಕಿದ್ದು. ಈಗ ನೀವು ಇಲ್ಲಿ ನೋಡ್ತಾ ಇರೋದು ತಿಲ್ಕದ ಶೇಪ್ ಕುಂದನು, ಅದು ಕೂಡ ವೈಟ್ ಕಲರಲ್ಲಿ ಬರುತ್ತಲ್ಲ, ಆ ಮಲ್ಟಿ ಕಲರ್ ಸ್ಟೋನ್ ಅಂತ ಹೇಳ್ಬೋದು. ಆ ರೀತಿ ಬರುವಂಥದ್ದನ್ನೇ ಇದನ್ನು ನಾನು ಇಲ್ಲಿ ನಮಗೆ ಆ ಪ್ಯಾಟ್ರನ್ ಯಾವ ರೀತಿ ಫೋಟೋ ಅವ್ರು ಕಳಿಸಿದ್ರು ಅದೇ ರೀತಿ ಇದನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ. ಗ್ಲೂ ಹಾಕಿದ್ದೀನಿ, ಫೆವಿಕ್ರಾಲ್ ಅಂದರೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವ, ಅದನ್ನು ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಈಗ ಅದನ್ನು ಅಂಟಿಸ್ತಾ ಇದ್ದೀನಿ, ಈ ಒಂದು ಕುಂದನ್ಸನ್ನೆಲ್ಲ.
ನೋಡಿ ಈ ರೀತಿ ಅಂಟಿಸಿದ್ದಾಯಿತು. ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿ ತನಕ ನಾನು ಅದು ಡ್ರೈ ಆಗೋದ್ರೊಳಗಾಗಿ ಒಂದು ಬುಟ್ಟ ಪ್ಯಾಟ್ರನ್ಸು ಅಂದರೆ ಫಿಲ್ಲಿಂಗ್ಗೆ ನಾವು ಬ್ಯಾಕ್ ನೆಕ್ ಅಂದರೆ ಬಾರ್ಡರ್ ಮಾತ್ರ ಹಾಕಿದ್ದಾಯಿತು. ಈಗ ಅಲ್ಲಲ್ಲಿ ಖಾಲಿ ಇರೋ ಜಾಗಕ್ಕೆ ಬುಟ್ಟಾಸ್ ಹಾಕಬೇಕಲ್ವ, ಅದಕ್ಕೋಸ್ಕರ ಈಗ ಸೂಜಿ ಮತ್ತು ದಾರನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ತಿದ್ದೀನಿ. ದೊಡ್ಡದು ಚಿಕ್ಕದು ಎರಡು ಕಾಂಬಿನೇಷನಲ್ಲಿ ಇದು ಬರೋ ಥರ ಹಾಕ್ತಿರುವಂಥದ್ದು. ಚಿಕ್ಕ ಒಂದು 3 ಪೆಟಲ್ ಟೈಪು ಬೀಡ್ಸ್ದು ಹಾಕ್ಬಿಟ್ಟು ಮಧ್ಯದಲ್ಲಿ ಸೆಂಟರ್ಗೆ ಒಂದು ಬೀಡನ್ನು ಹಾಕೋದಿದೆ. ಈ ರೀತಿ ಇಷ್ಟೇ ಬಿಡ್ಬೋದು, ಕುಂದನ್ ಹಾಕ್ಬೋದು, ಮಧ್ಯದಲ್ಲಿ ಪುಟ್ಟ ಕುಂದನ್ ಅಂಟಿಸ್ಬೋದು. ಈಗ ನಾನು ಬೀಡ್ ಮಾತ್ರ ಹಾಕ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ಕೋತಿದ್ದೀನಿ. ಪ್ರತಿ ಬಾರಿನೂ ಒಂದೊಂದು ಬುಟ್ಟಾಗೂ ನಾನೇನು ಮಾಡ್ತೀನಿ, ಗಂಟು ಹಾಕಿ ಸ್ಟಿಚ್ ಕೊಟ್ಟು ಕಂಪ್ಲೀಟ್ ಆದಮೇಲೆ ಅದಕ್ಕೆ ಎಂಡ್ ನಾಟ್ ಕೊಡ್ತೀನಿ. ಎಂಡ್ ನಾಟ್ ಹೇಗೆ ಸೂಜಿ ಮತ್ತು ದಾರದಿಂದ ಹಾಕೋದು ಅನ್ನೋದಕ್ಕೂ ಒಂದು ವಿಡಿಯೋ ಹಾಕಿದ್ದೀನಿ, ಯೂಟ್ಯೂಬಲ್ಲಿದೆ. ಯಾರ್ಯಾರು ನೋಡಿಲ್ವೋ ಅದನ್ನು ನೋಡಿಕೊಂಡ್ರೆ ಬಹಳ ಯೂಸ್ಫುಲ್ ಅದು. ಓಕೆನಾ? ಅದು ಖಂಡಿತ ಅದು ಮಿಸ್ ಮಾಡ್ಕೊಬೇಡಿ. ಅದನ್ನು ನೋಡಿ ಅರ್ಥ ಅಂದರೆ ಫ್ರೆಂಚ್ ನಾಟ್ಸು ಈ ಥರ ನಾಟ್ ಸ್ಟಿಚಸ್ ಎಲ್ಲ ಹಾಕುವಾಗ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಹಾಗಾಗಿ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಈಗ ಇಲ್ಲಿ ನಾನು ಕುಂದನ್ಸ್ ಎಲ್ಲ ಅಂಟಿಸಿರೋದಕ್ಕೆ ಸುತ್ತಲೂ ಬೀಡ್ಸಿಂದ ನಾನು ಅದಕ್ಕೆ ಔಟ್ಲೈನನ್ನು ಕೊಡ್ತಾ ಇದ್ದೀನಿ. ಕುಂದನ್ ವರ್ಕ್ ಎಲ್ಲ ಹಾಕಬೇಕು ಅಂತಂದರೆ ಸ್ವಲ್ಪ ಗ್ಲೂ ಹಾಕಿ ಅಂಟಿಸಿರೋದು ಡ್ರೈ ಆಗಬೇಕು. ಆಗಲೇ ನಾವು ಇದನ್ನು ಅದಕ್ಕೆ ಸುತ್ತಲೂ ಯಾವ ರೀತಿ ಬೇಕೋ ಆ ರೀತಿ ಹಾಕಿ ಮುಗಿಸ್ಕೋಬೋದು. ಈಗ ಶುಗರ್ ಬೀಡ್ಸಿಂದನೇ ನಾನು ಆ ಒಂದು ತಿಲ್ಕದ ಶೇಪನ್ನು ಬರೋ ಥರ ಹಾಕ್ತಿದ್ದೀನಿ. ಎಂಡಲ್ಲಿ ನೋಡಿ ಆ ಶಾರ್ಪ್ ಎಡ್ಜು ಬರೋದಕ್ಕೆ ಬೀಡ್ಸಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಿಧಾನಕ್ಕೆ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಇಟ್ಟಾಗಲೂ ನಮ್ಗೆ ಕರೆಕ್ಟಾಗಿ ಬಂತು ಅಂದರೆ ಅಲ್ಲಿಗೆ ಎಂಡ್ ನಾಟ್ ಹಾಕಿದರೆ ಮುಗಿಯುತ್ತೆ. ಅದು ಕರೆಕ್ಟಾಗಿ ಆ ಶೇಪ್ ಬರುತ್ತೆ ನೋಡಿ. ಈಗ ಎಂಡ್ ನಾಟ್ ಹಾಕಬೇಕು. ಪುನಃ ನಾವು ನೆಕ್ಸ್ಟು ಒಂದು ಕುಂದನ್ಗೂ ಇದೇ ರೀತಿ ಔಟ್ಲೈನನ್ನು ಬೀಡ್ಸಿಂದ ಕೊಡಬೇಕಾಗತ್ತೆ. ಇದಾಗಲೇ ನಾನು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನಮ್ಮ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. 3 ಮಂತ್ಸ್ ಕೋರ್ಸ್ ಥರ ಇರುತ್ತೆ. ಡೈಲಿ 1 ಅವರ್ ಕ್ಲಾಸನ್ನು ನಾನು ಕಂಡಕ್ಟ್ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೋಸ್ಕರ ವಾಟ್ಸಪ್ಗೆ ಮೆಸೇಜ್ ಮಾಡಿ. ನೋಡಿ ಈ ರೀತಿಯಾಗಿ ಬ್ಯಾಕ್ ನೆಕ್ ಬಂದಿದೆ. ಡೋರೀಸ್ ಕೂಡ ಹಾಕಿದ್ದೀನಿ. ಇದು ಫ್ರಂಟ್ ನೆಕ್ಕು. ಇಲ್ಲಿ ನೀವು ನೋಡ್ತಾ ಇರೋದು ಸ್ಲೀವ್ ಪ್ಯಾಟ್ರನ್ನು. ಸ್ವಲ್ಪ ದೊಡ್ಡ ಆ ಒಂದು ಫುಲ್ ಬಾರ್ಡರ್ಗೆ ಚೆಕ್ ಪ್ಯಾಟ್ರನ್ ಹಾಕಿ ಪುಟ್ಟ ಒಂದು ಬೀಡ್ಸನ್ನು ಮಧ್ಯದಲ್ಲಿ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ಬಾರ್ಡರ್ ಸ್ವಲ್ಪ ದೊಡ್ಡದು ಇದ್ದಿದ್ದರಿಂದ ಅದಷ್ಟಕ್ಕೂ ಅವರು ಇದೇ ರೀತಿ ಚೆಕ್ ಪ್ಯಾಟ್ರನ್ ಬರಬೇಕು ಅಂತ ಹೇಳಿದರು. ಮತ್ತು ಅಲ್ಲಲ್ಲಿ ಬುಟ್ಟಾಸ್ ಹಾಕ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಿರುವಂಥದ್ದು. ಸೊ ಇದೇ ರೀತಿ ಬಾರ್ಡರ್ ಮಾತ್ರ ನೋಡಿ ಕೆಳಗಡೆ ಮತ್ತು ಮೇಲೆ 2 ಬಾರ್ಡರ್ ಬರುತ್ತೆ. ಈ ರೀತಿಯಾಗಿ ಸಿಂಪಲ್ ಆದ್ರೂ ಬ್ಯೂಟಿಫುಲ್ ಆಗಿ ಬೀಡ್ಸ್ ವರ್ಕ್ ಬಂದಿದೆ. ಎಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.